ನೋಡ್ತಾ ಇದ್ರ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬ್. ಸಿಎಂ ಸೂಚನೆ ಬೆನ್ನಲ್ಲೇ ಆಪರೇಷನ್ ರಾಜಕಾಲುವೆ ಶುರುವಾಗಿದೆ. ಹಲ್ಸೂರಿನ ಮನೆ ಡೆಮೊಲೇಷನ್ ವೇಳೆ ಡ್ರಾಮಾ ನಡೆದಿದೆ. ಮಳೆ ಬಂದಾಗ ಬೆಂಗಳೂರು ಮುಳುಗಿ ಹೋಗುತ್ತೆ. ಮೊನ್ನೆ ಸಿಟಿ ರೌಂಡ್ಸ್ ಹಾಕಿದ್ರು, ಕಾರಣವನ್ನ ಕೇಳಿದ್ರು. ಅಧಿಕಾರಿಗಳು ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ರಾಜಕಾಲುವೆ ಒತ್ತುವರಿ ಆಗಿದೆ ಅಂತೇಳಿ, ರಾಜಕಾಲುವೆ ಒತ್ತುವರಿ ತೆರವು ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ರು. ಆದ್ರೆ ತೆರವು ಕಾರ್ಯಾಚರಣೆಗೆ ಮುಂದಾದಾಗ ಡ್ರಾಮವೇ ನಡೆದು ಹೋಗಿದೆ. ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹಲ್ಸೂರಲ್ಲಿ ಮನೆ ಡೆಮಾಲಿಷನ್ ವೇಳೆ ಡ್ರಾಮಾ ನಡೆದಿರೋದು. ನಾನು ಸತ್ತೋಗ್ತೀನಿ ಅಂತ ಮನೆ ಮಾಲೀಕನಿಂದ ಬೆದರಿಕೆ ಹಾಕುವಂತ ಕೆಲಸಗಳಾಗಿದೆ. ಮನೆ ಡೆಮಾಲಿಷನ್ ವೇಳೆ ಡ್ರಾಮಾ ನಡೆದಿದೆ. ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ನಾನು ಸತ್ತೋಗ್ತೀನಿ ಅಂತೇಳಿ ಮನೆ ಮಾಲೀಕ ಕಾರ್ಯಾಚರಣೆಗೆ ಅಡ್ಡಿಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ಅಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ. ಮಳೆ ಬಂದಾಗ ರಸ್ತೆ ಮೇಲೆ ನೀರು ಹರಿಯುತ್ತೆ, ನೀರು ಹೋಗೋದಕ್ಕೆ ಜಾಗ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ರಾಜಕಾಲುವೆ ಒತ್ತುವರಿ ಸಾಕಷ್ಟು ಜಾಗಗಳಾಗಿದೆ. ಬೆಂಗಳೂರಿನ ನಾನಾ ಭಾಗದಲ್ಲಿ ರಾಜಕಾಲುವೆ ಒತ್ತುವರಿಗಳಾಗಿದೆ. ಅದನ್ನ ತೆರವುಗೊಳಿಸೋದಕ್ಕೆ ಈಗ ಮುಂದಾಗಿರೋದು ಅಧಿಕಾರಿಗಳು. ರಾಜಧಾನಿ ಬೆಂಗಳೂರಿನಲ್ಲಿ ಡೆಮಾಲಿಷನ್ ಗರ್ಜನೆ ಶುರುವಾಗಿದೆ. ಯಾವಾಗ ಬೆಂಗಳೂರಿನಲ್ಲಿ ಮಳೆ ಬಂದು ಸಾಕಷ್ಟು ಕಡೆಗಳಲ್ಲಿ ನೀರು ನಿಲ್ತೋ, ಈ ಬೆನ್ನಲ್ಲೇ ಸಿಎಂ ಹಾಗೆ ಡಿಸಿಎಂ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಎಲ್ಲೆಲ್ಲಿ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿದೆ ಅದನ್ನೆಲ್ಲನೂ ಕೂಡ ಡೆಮಾಲಿಷನ್ ಮಾಡಿ ಹೊಡೆದಾಕಿ ಅಂತ. ಅದರ ಭಾಗವಾಗಿ ಇದೀಗ ಬೆಂಗಳೂರಿನ ಹಲ್ಸೂರು ಬಳಿ ಇರುವಂತಹ ಒಂದು ಕಟ್ಟಡವನ್ನ ಡೆಮಾಲಿಷನ್ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿತ್ತು. ನೀವು ನೋಡಬಹುದು ರಾಜಕಾಲುವೆಯ ಪಕ್ಕದಲ್ಲಿ ಹೇಗೆ ರಾಜಾರೋಷವಾಗಿ 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಿದ್ದಾರೆ ಅಂತ ಹೇಳಿ. ಅಂದ್ರೆ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರಿನ ಅಥಾರಿಟಿಯ ಝೋನಲ್ ಕಮಿಷನರ್ ಈಸ್ಟ್ ಸ್ನೇಹಲ್ ಅವರ ಆದೇಶದ ಮೇರೆಗೆ ಇವತ್ತು ಶಿವಾಜಿನಗರದ ಸಬ್ ಡಿವಿಷನ್ ನ ಎಡಬ್ಲ್ಯೂ ಇರ್ಬೋದು, ಎಇ ಇರ್ಬೋದು, ಹಾಗೆ ಸಿಬ್ಬಂದಿಗಳು ನೇತೃತ್ವದಲ್ಲಿ ಡೆಮಾಲಿಷನ್ ಮಾಡ್ಲಿಕ್ಕೆ ಅಂತ ಬೆಳಿಗ್ಗೆ 8 ಗಂಟೆಗೆ ಬಂದಿದ್ರು. ಆದ್ರೆ ಅವರು ಬಂದಂತಹ ಸಂದರ್ಭದಲ್ಲಿ ಈ ಕಟ್ಟಡದ ಮಾಲೀಕ ಏನಿದ್ದಾನೆ ಆತ ಡ್ರಾಮಾವನ್ನ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಾನು ಕಟ್ಟಡವನ್ನ ಹೊಡಿಲಿಕ್ಕೆ ಬಿಡೋದಿಲ್ಲ, ಹಾಗೇನಾದ್ರೂ ಡೆಮಾಲಿಷನ್ ಮಾಡ್ತೀರಾ ಅಂತ ಹೇಳಿದ್ರೆ ನನ್ನನ್ನ ಸಾಯಿಸಿ ನಂತರ ಈ ಡೆಮಾಲಿಷನ್ ಕಾರ್ಯವನ್ನ ಕೈಗೆತ್ಕೊಳ್ಳಿ ಅಂತ ಹೇಳಿ ಆತ ಒಂದಿಷ್ಟು ಹೋರಾಟವನ್ನ ಆಕ್ರೋಶವನ್ನ ಹೊರ ಹಾಕಿದ್ದಾನೆ. ಹೀಗಾಗಿ ಒಂದಿಷ್ಟು ಡೆಮಾಲಿಷನ್ ಕಾರ್ಯವನ್ನ ಮಾಡಿ ಇದೀಗ ಕಾರ್ಯಾಚರಣೆ ಸ್ಥಗಿತ ಆಗಿದೆ. ಅದಕ್ಕೂ ಮುಂಚೆ ನಾವು ರಾಜಕಾಲುವೆ ಹತ್ರ ಹೋಗೋಣ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇಲ್ಲಿಗಲ್ ಆಗಿ ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಹೇಳಿ. ರಾಜಕಾಲುವೆಯ ಪಕ್ಕದಲ್ಲಿರುವಂತಹ ಬಫರ್ ಝೋನ್ ನಲ್ಲಿ ಈ ಒಂದು ಕಟ್ಟಡವನ್ನ ಇಲ್ಲಿಗಲ್ ಆಗಿ ಕಟ್ಟಿರುವಂತದ್ದು. ಯಾವುದೇ ರಾಜಕಾಲುವೆ ಇದ್ರೂ ಕೂಡ ಅದರ ಪಕ್ಕದಲ್ಲಿ 50 ಮೀಟರ್ ಅಷ್ಟು ರಸ್ತೆಯನ್ನ ಬಿಡಬೇಕಾಗುತ್ತೆ, ಜಾಗವನ್ನ ಬಿಡಬೇಕಾಗುತ್ತೆ. ಆದ್ರೆ ರಾಜಕಾಲುವೆಗೆ ಅಂಟಿಕೊಂಡಂತೆ ಇರುವಂತಹ ಜಾಗದಲ್ಲಿ 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಿರುವಂತದ್ದನ್ನ ನೀವು ನೋಡಬಹುದಾಗಿದೆ. ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ಒಂದು 5 ಅಂತಸ್ತಿನ ಕಟ್ಟಡದಲ್ಲಿ ಪಿಜಿಯನ್ನ ಮಾಡಲಿಕ್ಕೆ ಮಾಲೀಕ ಹೊರಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಸದ್ಯಕ್ಕೆ ಈ ಒಂದು ಬಿಲ್ಡಿಂಗ್ ಡೆಮಾಲಿಷನ್ ಮಾಡಲಿಕ್ಕೆ ಆತನ ಒಂದು ಡ್ರಾಮಾ ಅಡ್ಡಿಪಡಿಸಿರುವಂತದ್ದು. ಜೊತೆಗೆ ನಾನು ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ಆತ ಹೋಗಿರುವಂತದ್ದು. ಸದ್ಯಕ್ಕೆ ಝೋನಲ್ ಕಮಿಷನರ್ ಅವರ ಒಂದು ಆದೇಶವನ್ನ
ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ನೀವು ನೋಡಬಹುದು ಹೇಗೆ ರಾಜಕಾಲುವೆ ಪಕ್ಕದಲ್ಲಿ ಇಷ್ಟು ದೊಡ್ಡ ಅಂತಸ್ತಿನ ಕಟ್ಟಡವನ್ನ ಕಟ್ಟಿದ್ದಾರೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ನಾವು ಬೆಂಗಳೂರನ್ನ ಪ್ರತಿ ಮಳೆಗಾಲದಲ್ಲೂ ಕೂಡ ಬೈತೀವಿ, ಆದ್ರೆ ಪ್ಲಾನ್ ಇರುವಂತಹ ಬೆಂಗಳೂರು ಇವತ್ತು ಯಾವ ರೀತಿಯಾಗಿ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು. ಇಲ್ಲಿ ಕಟ್ಟಡವನ್ನ ಕಟ್ಟುವಂತಹ ಸಂದರ್ಭದಲ್ಲೂ ಕೂಡ ನೀವು ನೋಡಬಹುದು ಆ ಒಂದು ಸೈಡ್ ಅಲ್ಲಿ ವಾಲ್ ಏನಿದೆ ಅದು ಕೂಡ ಡೆಮಾಲಿಷನ್ ಗೆ ಮಾಡಿರುವಂತದ್ದು. ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೆಮಾಲಿಷನ್ ಕಾರ್ಯಾಚರಣೆಯನ್ನ ಬೆಳಿಗ್ಗೆ ಬೇಗನೆ ಬಂದು ಇಲ್ಲಿರುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಶುರು ಮಾಡಿದ್ರು. ಆದ್ರೆ ಈಗ ಅಡ್ಡಿಪಡಿಸಿರುವಂತಹ ಹೊತ್ತಿನಲ್ಲಿ ಈಗ ಜೆಸಿಬಿಯನ್ನ ಹಾಗೆ ಮಾಡಿ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿದೆ. ಎಲ್ಲೊಂದ್ ಕಡೆ ಸಿಎಂ ಡಿಸಿಎಂ ಖಡಕ್ ಆಗಿ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಗಲ್ ಡೆಮಾಲಿಷನ್ ಏನಿದೆ ಅದನ್ನ ಬಿಡೋದಿಲ್ಲ, ಅಂದ್ರೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆದ್ರೆ ಅದನ್ನ ಹೊಡಿದೆ ಬಿಡೋದಿಲ್ಲ ಅಂತ ಹೇಳಿ. ಅದೇ ಪ್ರಕಾರವಾಗಿ ಈಗ ಆಪರೇಷನ್ ರಾಜಕಾಲುವೆ ಕೂಡ ಶುರುವಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ರಾಜಕಾಲುವೆಯ ಅಕ್ಕಪಕ್ಕದಲ್ಲಿ ಈ ರೀತಿಯಾಗಿ ಅನಧಿಕೃತವಾಗಿ ಯಾರೆಲ್ಲ ಕಟ್ಟಡಗಳನ್ನ ಕಟ್ಟಿದ್ದಾರೆ ಅಂತವರಿಗೆ ಬಿಸಿ ಮುಟ್ಟಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾನೇ ಹೊಡ್ತೀನಿ, ₹1 ನನಗೆ ಬೇಡ, ನಾನು ಬಿಟ್ಟು ಸಾಯ್ತೀನಿ. ಆಡು ತಗೊಂಡು ಬಾ, ಹಂಗೆ ಮುಂದೆ 3 ಆಡು ಇದೆ, ತಗೊಂಡು ಬಿಡಿ. Law is a common. Money is opposite common is a. Hello, you took it. None building, no public water. Some building is a building. Yaar answer, I have to kill madam. Yak tax to go there. Tax to go there. Yak decision body there. Is it tax cut there? I have to go there. ಈಗ ನಾನು ತಿರ್ಗಾ ವಾಪಸ್ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬ್. ಸಿಎಂ ಸೂಚನೆ ಬೆನ್ನಲ್ಲೇ ಆಪರೇಷನ್ ರಾಜಕಾಲುವೆ ಶುರುವಾಗಿದೆ. ಹಲ್ಸೂರಿನ ಮನೆ ಡೆಮೊಲೇಷನ್ ವೇಳೆ ಹೈಡ್ರಾಮಾ ನಡೆದಿದೆ. ಮಳೆ ಬಂದಾಗ ಬೆಂಗಳೂರು ಮುಳುಗಿ ಹೋಗುತ್ತೆ. ಮೊನ್ನೆ ಸಿಟಿ ರೌಂಡ್ಸ್ ಹಾಕಿದ್ರು, ಕಾರಣವನ್ನ ಕೇಳಿದ್ರು, ಅಧಿಕಾರಿಗಳು ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ರಾಜಕಾಲುವೆ ಒತ್ತುವರಿ ಆಗಿದೆ ಅಂತೇಳಿ, ರಾಜಕಾಲುವೆ ಒತ್ತುವರಿ ತೆರವು ಮಾಡಿ ಅಂತೇಳಿ ಸೂಚನೆ ಕೊಟ್ಟಿದ್ರು. ಆದ್ರೆ ತೆರವು ಕಾರ್ಯಾಚರಣೆಗೆ ಮುಂದಾದಾಗ ಹೈಡ್ರಾಮವೇ ನಡೆದು ಹೋಗಿದೆ. ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಹಲ್ಸೂರಲ್ಲಿ ಮನೆ ಡೆಮಾಲಿಷನ್ ವೇಳೆ ಹೈಡ್ರಾಮಾ ನಡೆದಿರೋದು. ನಾನು ಸತ್ತೋಗ್ತೀನಿ ಅಂತ ಮನೆ ಮಾಲೀಕನಿಂದ ಬೆದರಿಕೆ ಹಾಕುವಂತ ಕೆಲಸಗಳಾಗಿದೆ. ಮನೆ ಡೆಮಾಲಿಷನ್ ವೇಳೆ ಹೈಡ್ರಾಮಾ ನಡೆದಿದೆ. ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ನಾನು ಸತ್ತೋಗ್ತೀನಿ ಅಂತೇಳಿ ಮನೆ ಮಾಲೀಕ ಕಾರ್ಯಾಚರಣೆಗೆ ಅಡ್ಡಿಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಅಲ್ಲಿ ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ. ಮಳೆ ಬಂದಾಗ ರಸ್ತೆ ಮೇಲೆ ನೀರು ಹರಿಯುತ್ತೆ, ನೀರು ಹೋಗೋದಕ್ಕೆ ಜಾಗ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ರಾಜಕಾಲುವೆ ಒತ್ತುವರಿ ಸಾಕಷ್ಟು ಜಾಗಗಳಾಗಿದೆ. ಬೆಂಗಳೂರಿನ ನಾನಾ ಭಾಗದಲ್ಲಿ ರಾಜಕಾಲುವೆ ಒತ್ತುವರಿಗಳಾಗಿದೆ. ಅದನ್ನ ತೆರವುಗೊಳಿಸೋದಕ್ಕೆ ಈಗ ಮುಂದಾಗಿರೋದು ಅಧಿಕಾರಿಗಳು.
ರಾಜಧಾನಿ ಬೆಂಗಳೂರಿನಲ್ಲಿ ಡೆಮಾಲಿಷನ್ ಗರ್ಜನೆ ಶುರುವಾಗಿದೆ. ಯಾವಾಗ ಬೆಂಗಳೂರಿನಲ್ಲಿ ಮಳೆ ಬಂದು ಸಾಕಷ್ಟು ಕಡೆಗಳಲ್ಲಿ ನೀರು ನಿಲ್ತೋ ಈ ಬೆನ್ನಲ್ಲೇ ಸಿಎಂ ಹಾಗೆ ಡಿಸಿಎಂ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಎಲ್ಲೆಲ್ಲಿ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿದೆ ಅದನ್ನೆಲ್ಲನೂ ಕೂಡ ಡೆಮಾಲಿಷನ್ ಮಾಡಿ ಹೊಡೆದಾಕಿ ಅಂತ. ಅದರ ಭಾಗವಾಗಿ ಇದೀಗ ಬೆಂಗಳೂರಿನ ಅಲ್ಸೂರು ಬಳಿ ಇರುವಂತಹ ಒಂದು ಕಟ್ಟಡವನ್ನ ಡೆಮಾಲಿಷನ್ ಮಾಡೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿತ್ತು. ನೀವು ನೋಡಬಹುದು ರಾಜಕಾಲುವೆಯ ಪಕ್ಕದಲ್ಲಿ ಹೇಗೆ ರಾಜಾರೋಷವಾಗಿ 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಿದ್ದಾರೆ ಅಂತ ಹೇಳಿ. ಅಂದ್ರೆ ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರಿನ ಅಥಾರಿಟಿಯ ಝೋನಲ್ ಕಮಿಷನರ್ ಈಸ್ಟ್ ಸ್ನೇಹಲ್ ಅವರ ಆದೇಶದ ಮೇರೆಗೆ ಇವತ್ತು ಶಿವಾಜಿನಗರದ ಸಬ್ ಡಿವಿಷನ್ ನ ಎಡಬ್ಲ್ಯೂ ಇರ್ಬೋದು, ಎಇ ಇರ್ಬೋದು, ಹಾಗೆ ಸಿಬ್ಬಂದಿಗಳು ನೇತೃತ್ವದಲ್ಲಿ ಡೆಮಾಲಿಷನ್ ಮಾಡ್ಲಿಕ್ಕೆ ಅಂತ ಬೆಳಿಗ್ಗೆ 8 ಗಂಟೆಗೆನೆ ಬಂದಿದ್ರು. ಆದ್ರೆ ಅವರು ಬಂದಂತಹ ಸಂದರ್ಭದಲ್ಲಿ ಈ ಕಟ್ಟಡದ ಮಾಲೀಕ ಏನಿದ್ದಾನೆ ಆತ ಹೈ ಡ್ರಾಮಾವನ್ನ ಮಾಡಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನಾನು ಕಟ್ಟಡವನ್ನ ಹೊಡಿಲಿಕ್ಕೆ ಬಿಡೋದಿಲ್ಲ, ಹಾಗೇನಾದ್ರೂ ಡೆಮಾಲಿಷನ್ ಮಾಡ್ತೀರಾ ಅಂತ ಹೇಳಿದ್ರೆ ನನ್ನನ್ನ ಸಾಯಿಸಿ ನಂತರ ಈ ಡೆಮಾಲಿಷನ್ ಕಾರ್ಯವನ್ನ ಕೈಗೆತ್ಕೊಳ್ಳಿ ಅಂತ ಹೇಳಿ ಆತ ಒಂದಿಷ್ಟು ಹೋರಾಟವನ್ನ ಆಕ್ರೋಶವನ್ನ ಹೊರ ಹಾಕಿದ್ದಾನೆ. ಹೀಗಾಗಿ ಒಂದಿಷ್ಟು ಡೆಮಾಲಿಷನ್ ಕಾರ್ಯವನ್ನ ಮಾಡಿ ಇದೀಗ ಕಾರ್ಯಾಚರಣೆ ಸ್ಥಗಿತ ಆಗಿದೆ. ಅದಕ್ಕೂ ಮುಂಚೆ ನಾವು ರಾಜಕಾಲುವೆ ಹತ್ರ ಹೋಗೋಣ, ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಇಲ್ಲಿಗಲ್ ಆಗಿ ಈ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಆಗಿದೆ ಅಂತ ಹೇಳಿ. ರಾಜಕಾಲುವೆಯ ಪಕ್ಕದಲ್ಲಿರುವಂತಹ ಬಫರ್ ಝೋನ್ ನಲ್ಲಿ ಈ ಒಂದು ಕಟ್ಟಡವನ್ನ ಇಲ್ಲಿಗಲ್ ಆಗಿ ಕಟ್ಟಿರುವಂತದ್ದು. ಯಾವುದೇ ರಾಜಕಾಲುವೆ ಇದ್ರೂ ಕೂಡ ಅದರ ಪಕ್ಕದಲ್ಲಿ 50 ಮೀಟರ್ ಅಷ್ಟು ರಸ್ತೆಯನ್ನ ಬಿಡಬೇಕಾಗುತ್ತೆ, ಜಾಗವನ್ನ ಬಿಡಬೇಕಾಗುತ್ತೆ. ಆದ್ರೆ ರಾಜಕಾಲುವೆಗೆ ಅಂಟಿಕೊಂಡಂತೆ ಇರುವಂತಹ ಜಾಗದಲ್ಲಿ 5 ಅಂತಸ್ತಿನ ಕಟ್ಟಡವನ್ನ ಕಟ್ಟಿರುವಂತದ್ದನ್ನ ನೀವು ನೋಡಬಹುದಾಗಿದೆ. ನಮಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ ಒಂದು 5 ಅಂತಸ್ತಿನ ಕಟ್ಟಡದಲ್ಲಿ ಪಿಜಿಯನ್ನ ಮಾಡಲಿಕ್ಕೆ ಮಾಲೀಕ ಹೊರಟಿದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಸದ್ಯಕ್ಕೆ ಈ ಒಂದು ಬಿಲ್ಡಿಂಗ್ ಡೆಮಾಲಿಷನ್ ಮಾಡಲಿಕ್ಕೆ ಆತನ ಒಂದು ಹೈ ಡ್ರಾಮಾ ಅಡ್ಡಿಪಡಿಸಿರುವಂತದ್ದು. ಜೊತೆಗೆ ನಾನು ಪೊಲೀಸ್ ಠಾಣೆಯಲ್ಲೂ ಕೂಡ ಕಂಪ್ಲೇಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ಆತ ಹೋಗಿರುವಂತದ್ದು. ಸದ್ಯಕ್ಕೆ ಝೋನಲ್ ಕಮಿಷನರ್ ಅವರ ಒಂದು ಆದೇಶವನ್ನ ಅಧಿಕಾರಿಗಳು ಕಾಯ್ತಾ ಇದ್ದಾರೆ. ನೀವು ನೋಡಬಹುದು ಹೇಗೆ ರಾಜಕಾಲುವೆ ಪಕ್ಕದಲ್ಲಿ ಇಷ್ಟು ದೊಡ್ಡ ಅಂತಸ್ತಿನ ಕಟ್ಟಡವನ್ನ ಕಟ್ಟಿದ್ದಾರೆ ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ನಾವು ಬೆಂಗಳೂರನ್ನ ಪ್ರತಿ ಮಳೆಗಾಲದಲ್ಲೂ ಕೂಡ ಬೈತೀವಿ, ಆದ್ರೆ ಪ್ಲಾನ್ ಇರುವಂತಹ ಬೆಂಗಳೂರು ಇವತ್ತು ಯಾವ ರೀತಿಯಾಗಿ ಯಾವ ಸ್ಥಿತಿಗೆ ತಲುಪಿದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು. ಇಲ್ಲಿ ಕಟ್ಟಡವನ್ನ ಕಟ್ಟುವಂತಹ ಸಂದರ್ಭದಲ್ಲೂ ಕೂಡ ನೀವು ನೋಡಬಹುದು ಆ ಒಂದು ಸೈಡ್ ಅಲ್ಲಿ ವಾಲ್ ಏನಿದೆ ಅದು ಕೂಡ ಡೆಮಾಲಿಷನ್ ಗೆ ಮಾಡಿರುವಂತದ್ದು. ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಡೆಮಾಲಿಷನ್ ಕಾರ್ಯಾಚರಣೆಯನ್ನ ಬೆಳಿಗ್ಗೆ ಬೇಗನೆ ಬಂದು ಇಲ್ಲಿರುವಂತಹ ಅಧಿಕಾರಿಗಳು ಸಿಬ್ಬಂದಿಗಳು ಶುರು ಮಾಡಿದ್ರು. ಆದ್ರೆ ಈಗ ಅಡ್ಡಿಪಡಿಸಿರುವಂತಹ ಹೊತ್ತಿನಲ್ಲಿ ಈಗ ಜೆಸಿಬಿಯನ್ನ ಹಾಗೆ ಮಾಡಿ ಕಾರ್ಯಾಚರಣೆಯನ್ನ ಸ್ಥಗಿತ ಮಾಡಲಾಗಿದೆ. ಎಲ್ಲೊಂದ್ ಕಡೆ ಸಿಎಂ ಡಿಸಿಎಂ ಖಡಕ್ ಆಗಿ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಗಲ್ ಡೆಮಾಲಿಷನ್ ಏನಿದೆ ಅದನ್ನ ಬಿಡೋದಿಲ್ಲ, ಅಂದ್ರೆ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಆದ್ರೆ ಅದನ್ನ ಹೊಡಿದೆ ಬಿಡೋದಿಲ್ಲ ಅಂತ ಹೇಳಿ. ಅದೇ ಪ್ರಕಾರವಾಗಿ ಈಗ ಆಪರೇಷನ್ ರಾಜಕಾಲುವೆ ಕೂಡ ಶುರುವಾಗಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ರಾಜಕಾಲುವೆಯ ಅಕ್ಕಪಕ್ಕದಲ್ಲಿ ಈ ರೀತಿಯಾಗಿ ಅನಧಿಕೃತವಾಗಿ ಯಾರೆಲ್ಲ ಕಟ್ಟಡಗಳನ್ನ ಕಟ್ಟಿದ್ದಾರೆ ಅಂತವರಿಗೆ ಬಿಸಿ ಮುಟ್ಟಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಕ್ಯಾಮರಾ ಪರ್ಸನ್ ಶಿವಶಂಕರ್ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಾಳೆ ಹೊಡ್ತೀನಿ, 1 ರೂಪಾಯಿ ನನಗೆ ಬೇಡ, ನಾಳೆ ಹೊಟ್ಟೆ ಸಾಯ್ತೀನಿ. ಆಡು ತಗೊಂಡ ಮೊನ್ನೆ ಮುಂದೆ 3 ಆಡು ಇದೆ, ಅದು ತಗೊಂಡು ಬಿಡಿ. Law is a common. Manage is opposite common is a. Hello, you would look at it. None building, no, public ಹೋಗ್ತಾರೆ. ನಮ್ಮ ಬಿಲ್ಡಿಂಗ್ ಇಲ್ಲ, ಎಲ್ಲ ಬಿಲ್ಡಿಂಗ್ ಐತಿ. ಯಾರು ಹೇಳ್ತಾರೆ? ನಾನು ಹೇಳ್ತೀನಿ ಕೇಳು ಮೇಡಮ್. ಯಾಕೆ ತಗೋತಾರೆ? ಟ್ಯಾಕ್ಸ್ ಯಾಕೆ ತಗೋತಾ ಇದೆ? ಯಾಕೆ ರಿಜಿಸ್ಟ್ರೇಷನ್ ಮಾಡಿದೆ? ಇದು ಟ್ಯಾಕ್ಸ್ ಕಟ್ತಾ ಇದೆ. ಯಾಕೆ ತಗೋತೀಯ?